ಯಜಮಾನ ಯಜಮಾನ ಬಂದ್ಯಾ? ಪೂಜೆ ಮಾಡ್ಕೊಳ್ಳೋ ಚಾನ್ಸ್ ಮಿಸ್ ಮಾಡ್ಕೋತೀನಾ? ಮಾಡ್ ನಾನು ನನ್ ಗಂಡನ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಇವ್ರು ಹೇಗ್ ಮಾಡ್ತಾರೆ ಅಂತ ನೀಟಾಗಿ ನೋಡ್ಕೊಳ್ಬೇಕು. ಪಾದ ತೊಳೆದ ನೀರ್ನ ಹಿಂದೆ ಎಲ್ಲ ಕುಡಿತಾ ಇದ್ರಂತೆ. ಈಗ ಜಸ್ಟ್ ತಲೆ ಮೇಲೆ ಹಾಕೊಂಡ್ರೆ ಸಾಕು. ನೀನು ಹಾಕೊಳ್ಳೆ. ಅಯ್ಯೋ ಅದ್ ನನ್ಗೆ ಗೊತ್ತು, ನೀವು ಸುಮ್ನೆ ಕುತ್ಕೊಳ್ರಿ. ಆಯ್ತಾಯ್ತು. ರೀ ತಗೊಳ್ಳಿ, ಅಕ್ಷತೆ ಹಾಕಿ ನನಗೆ ಆಶೀರ್ವಾದ. ದೀರ್ಘ ಸುಮಂಗಲಿ ಭವ. ಎಸ್, ಇವತ್ ನಾನು ಇದೇ ರೀತಿ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ಬೇಕು. ಆ ಪಲ್ಲವಿ ಹೇಳ್ಬಿಟ್ಲು, ನನ್ ಗಂಡ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಹಾಗಂತ ನಾನ್ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಇವತ್ ಬೀನ್ ಅಮಾವಾಸ್ಯೆ ಮಾಡೇ ಮಾಡ್ತೀನಿ. ಯಜಮಾನ್ರೇ, ಓ, ಪೂಜೆ ತಟ್ಟೆ ಸಮೇತ ಬಂದಿದ್ದೀರಾ ಅಂದ್ರೆ ಪಾದ ಪೂಜೆ ಮಾಡಕ್ಕೆ ಬಂದಿದ್ದೀರಾ ಅಂತ ಆಯ್ತು. ಹೌದು, ಮತ್ತೆ ಅಜ್ಜಿ ಹೇಳಿದ್ ಕೇಳಿಸ್ಕೊಂಡಿಲ್ವಾ? ಇವತ್ ಗಂಡನ್ ಪಾದ ಪೂಜೆ ಮಾಡೋದು ಸಂಪ್ರದಾಯ, ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಹೋಗ್ರಿ ರೀ, ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ. ಯಜಮಾನ್ರೆ, ನಾನು ಇವತ್ ಮಾಡೇ ಮಾಡ್. ನಿಮಗ್ ಸಿಕ್ಕದೆ ತಾನೆ ನೀವು ನಮ್ ಪೂಜೆ ಮಾಡೋದು. ಯಜಮಾನ ನಿಂತ್ಕೊಳ್ಳಿ, ನಾನು ಪೂಜೆ ಮಾಡ. ಯಜಮಾನ ನಿಂತ್ಕೊಳ್ರಿ. ನೋಡಿ, ಪಲ್ಲವಿ ಸ್ಟ್ರಿಕ್ಟಾಗಿ ಹೇಳಿದಲ್ಲಿ ಪೂಜೆ ಮಾಡಿಸ್ಕೋಬೇಡ ಅಂತ ನಾನ್ ಮಾಡಿಸ್ಕೊಳ್ಳೋದು ಅಷ್ಟೇ. ಅವಳು ಹೇಳಿದ್ರೆ ನನಗೇನು, ನಾನು ಪೂಜೆ ಮಾಡೇ ಮಾಡ್ತೀನಿ. ನಿಂತ್ಕೊ ಮೇಡಮ್. ಯಜಮಾನ್ರೆ, ನಿಂತ್ಕೊಳ್ಳಿ ಯಜಮಾನ್ರೆ, ಪ್ಲೀಸ್. ಇಲ್ಲ ಮೇಡಮ್, ನೀವೆಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಷ್ಟೇ. ಅಷ್ಟೇ, ಏನ್ ಮಾಡಿದ್ರು ನಾನು ಪೂಜೆ ಮಾಡೋದು ಬಿಡಲ್ಲ. ನಿಂತ್ಕೊ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೀನು ಅರ್ಥ ಮಾಡ್ಕೋ ಯಜಮಾನ್ರೆ, ನಾನು ಪೂಜೆ ಮಾಡ್ಲೇಬೇಕು. ನಿಂತ್ಕೊ. ಏನಿದು, ಇಬ್ರು ಜೂಟಾಟ ಆಡ್ತಾ ಇದ್ದೀರಾ? ನೋಡ್ ಸಂಗೀತ, ನಾನು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಓಡೋಗ್ತಿರೋದು ಯಾಕಣ್ಣ? ನೋಡ್ ಸಂಗೀತ, ಪಲ್ಲವಿ ಎಷ್ಟು ಕ್ಲಿಯರ್ ಆಗಿ ಹೇಳಿದಾಳೆ ಪಾದ ಪೂಜೆ ಮಾಡಿಸ್ಕೋಬೇಡ ಅಂತ. ಇವ್ರು ಕೇಳ್ತಾನೆ ಇಲ್ವಲ್ಲ. ಹೇಳದಕ್ ಅವಳು ಯಾರು, ಕೇಳದಕ್ ನೀನ್ ಯಾರು? ನಾನ್ ನನ್ ಗಂಡನ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಮಾಡ್ತೀನಿ ಅಷ್ಟೇ. ಅವಳು ಮಾತ್ರ ಅವಳ ಗಂಡನ್ ಪಾದ ಪೂಜೆ ಮಾಡಕ್ ಹೋಗಿದ್ದಾಳೆ, ಅವಳ ಮಾತ್ರ ನೀನ್ ಯಾಕೆ ಕೇಳ್ತಿದ್ಯಾ? ಕರೆಕ್ಟ್ ಅದ್ಗೆ. ಆಹಾ, ಆಗ್ಲೂ ಕಾಯಿಗೊಂದು ಬೇವಿನಕಾಯಿ ಸಾಕ್ಷಿ ನಂಗೆ ಕರೆಕ್ಟ್ ಆಗಿದ್ಯಾ. ಯಾರೇನೇ ಹೇಳಿದ್ರು ಅಷ್ಟೇ, ನಾನ್ ಪಾದ ಪೂಜೆ ಮಾಡಿಸ್ಕೊಡೋದು. ಅದ್ಕೆ ಇದು ನಿಮಗೆ ಕೊಟ್ಟಿರೋ ಟಾಸ್ಕ್ ಅಂತ ಅನ್ಕೊಳ್ಳಿ. ನೀವ್ ಇವತ್ತು ಅಣ್ಣನ್ ಬಿಡ್ಲೇಬಾರ್ದು. ಅದ್ಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸಂಗೀತ. ಅದು ಅಲ್ಲದೆ ಇದು ಮೊದಲನೇ ಭೀಮ್ನ ಅಮಾವಾಸ್ಯೆ. ಇವತ್ ನಾನು ಪೂಜೆ ಮಾಡಿಲ್ಲ ಅಂದ್ರೆ ನನ್ ಗಂಡನ್ನ ನಾನು ಬಿಟ್ಕೊಟ್ಟ ಹಾಗೆ. ಅದಕ್ ನಾನ್ ಚಾನ್ಸೇ ಕೊಡಲ್ಲ. ಇವತ್ ನನ್ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ತಾನೋ ನೋಡೇ ಬಿಡ್ತೀನಿ. ಇದು ನಮ್ ಅತ್ಗೆ ಅಂದ್ರೆ ಆಲ್ ದಿ ಬೆಸ್ಟ್ ಅದ್ಕೆ. ಥ್ಯಾಂಕ್ ಯು ಸಂಗೀತ. ಹಿಂದೆ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದಾಯ್ತು. ಇವತ್ತು ಒಂದು ದಿನ ಎಚ್ಚರಿಕೆಯಿಂದ ಇದ್ಬಿಡ್ಬೇಕು. ಏನಾಗಿದೆ ನೋಡೋಣ. ನಿಮ್ಗೆ ತಲೆ ಕಟ್ಟಿದೆ ಮೇಡಮ್. ಟೇಬಲ್ ಇಡಿ ಆ ಕಡೆ. ಕೈಗೆ ಸಿಕ್ತೆ ತಪ್ಪಿಸ್ಕೊಂಡು ಹೋಗ್ತೀರಾ? ಈಗ ಹೇಗ್ ಹೋಗ್ತೀರಾ ಅಂತ ನಾನು ನೋಡ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ ಮೇಡಮ್? ಟೇಬಲ್ ಇಡಿ ಅಂತ ಹೇಳ್ತಿದ್ದೀನಿ ತಾನೆ. ಇಡಿಲಿ. ಇಡಲ್ಲ. ಸಂಗೀತ, ಒಂದ್ ಸ್ವಲ್ಪ ಟೇಬಲ್ ಇಡಿ ಕಡೆ. ಅಯ್ಯೋ, ಇವ್ರ ಮಧ್ಯೆ ನಾನಂತೂ ಬರಲ್ಲಪ್ಪ. ಅಯ್ಯೋ, ಹಾಗೆ ಹೇಳ್ಬೇಡ ಸಂಗೀತ, ನಿನ್ ಸಹಾಯ ನನಗ್ ಬೇಕೇ ಬೇಕು. ನಿಮಗಿಲ್ಲ ಅಂತೀನ ಅದಕ್ಕೆ, ಅದೇನ್ ಹೇಳಿ. ಸಂಗೀತ, ಹೋಗೊಂದ್ ತಟ್ಟೆ ತಗೊಂಡ್ ಬರ್ತೀಯಾ? ಸರಿ. ಸಂಗೀತ, ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ನನ್ ಮಾತು ಕೇಳು. ಮೇಡಮ್, ಏನ್ ಮೇಡಮ್ ನೀವು ಇದೆಲ್ಲ ಬೇಡ. ಬೇಡ ಅಂದ್ರೆ ಬೇಕು ಅಂತಾನೆ ಅರ್ಥ. ಅದ್ ಎಷ್ಟು ಕಾಟ ಕೊಡ್ತೀರಾ ಮೇಡಮ್? ಕಾಟ ಅಲ್ಲ, ಭಕ್ತಿ. ಅದಕ್ಕೆ ಸಂಗೀತ, ಒಂಚೂರು ಇಟ್ಕೋತ್ಯಾ? ಸಂಗೀತ, ಏನ್ ಮಾಡ್ತಿದ್ಯಾ? ಬಿಡು ನನ್ ಕಾಲು. ಅಣ್ಣ, ಸುಮ್ನೆ ನಿಂತ್ಕೊಳ್ಳೋಣ. ಮೇಡಮ್ ಮೇಡಮ್ ಬೇಡ ಮೇಡಮ್, ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ. ನೋಡಿ ಮೇಡಮ್, ನೀವು ಮಾಡ್ತಿರೋದೆಲ್ಲ ಮೋಸ.
ಪೂಜೆ ಮಾಡೋರು ಮನ್ಸಾರೆ ಮಾಡ್ಬೇಕು, ಪೂಜೆ ಮಾಡಿಸ್ಕೊಳ್ಳೋರು ಮನ್ಸಾರೆ ಒಪ್ಕೋಬೇಕು, ಅವಾಗ್ಲೇ ಫಲ ಸಿಗೋದು. ನಾನಂತೂ ಮನ್ಸ್ಪೂರ್ವಕವಾಗಿ ಪೂಜೆ ಮಾಡ್ತೀನಿ ಯಜಮಾನ್ರೆ. ನಿನ್ಗೂ ಇಷ್ಟ ಅಂತ ಗೊತ್ತು, ಆದ್ರೆ ಯಾವ್ದೋ ಕಾರಣಕ್ಕೆ ಬೇಡ ಅಂತಿದ್ಯಾ. ಮನ್ಸಾರಿ ನೀನು ಆಶೀರ್ವಾದ ಮಾಡ್ತೀಯ ಅಂತಾನೂ ಗೊತ್ತು. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ, ಬೇಡ. ಸುಮ್ಮನೆ ಯಜಮಾನ್ರೆ. ಹಾಯ್ ಮಿತು. ಹೇ ಪಲ್ಲು, ವಾಟ್ ಅ ಸರ್ಪ್ರೈಸ್. ಅಮ್ಮ ಅಮ್ಮ, ಯಾರು ಬಂದಿದ್ದಾರೆ ನೋಡು. ಪಲ್ಲವಿ, ಯಾವಾಗ ಬಂದೆ? ಈಗ ಬಂದೆ ಅತ್ತೆ. ಏನ್ ಪಲ್ಲು, ಒಂದ್ ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಸಡನ್ ಆಗಿ ಸರ್ಪ್ರೈಸ್ ಕೊಟ್ಬಿಟ್ಟಿದ್ಯಾ? ಇವತ್ ಭೀಮ್ ನಮ್ ವಾಸೆ ಅಲ್ವಾ, ಅದಕ್ಕೆ ನಿನ್ ಪಾದ ಪೂಜೆ ಮಾಡಿ ನಿನ್ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡ್ದೆ. ನಾನು ಈಗ ತಾನೇ ನಿಮ್ಮ ಮಾವನ್ ಪಾದ ಪೂಜೆ ಮಾಡಿ ಪೂಜೆ ಸಾಮಾನ್ ದೇವ್ರ ಮೇಲೆ ಇಟ್ಟಿದೀನಿ. ಹೋಗು ತಗೊಬಂದ್ ನೀನು ಪೂಜೆ ಮಾಡು. ಸರಿ ಅತ್ತೆ, ಕೂತ್ಕೊಂಬಿತ್ತು. ಪಲ್ಲವಿ, ಏನ್ ಮಾಡ್ತಿದ್ಯಾ? ಇವತ್ ಭೀಮ್ ನಮ್ ವಾಸೆ ಅಲ್ವಾ, ಅದಕ್ಕೆ ಪಾದ ಪೂಜೆ ಮಾಡ್ತಿದ್ದೀನಿ. ಇದಕ್ ನಿನಗ್ ಪರ್ಮಿಷನ್ ಕೊಟ್ಟಿದ್ಯಾರು? ನಿನಗೆ ನಮ್ಮ ಅಣ್ಣನ್ ಪಾದ ಪೂಜೆ ಮಾಡಕ್ಕೆ ಯಾರ್ ಪರ್ಮಿಷನ್ ಕೊಟ್ರು ಅಂತ ಕೇಳ್ದೆ. ಪರ್ಮಿಷನ್ ಯಾಕೆ ಬೇಕು ಅನಿತಾ? ಇವತ್ ಗಂಡನ್ ಪಾದ ಪೂಜೆ ಮಾಡೋದು ಸಂಪ್ರದಾಯ ಅಲ್ವಾ? ಹೌದು ಕಣೆ ಅನಿತಾ, ಹೆಂಡತಿ ಆದವಳು ಗಂಡನ್ ಪಾದ ಪೂಜೆ ಮಾಡೋದು ಇವತ್ತಿನ ವಿಶೇಷ. ಅದಕ್ಕೆ ಯಾರ್ ಪರ್ಮಿಷನ್ ಕೊಡ್ಬೇಕು? ನಾನ್ ಕೊಡ್ಬೇಕು. ಅಷ್ಟಕ್ಕೂ ಈ ಪೂಜೆ ಮಾಡೋದು ಹೆಂಡತಿ ಮಾತ್ರ. ಇವಳು ನಮ್ಮ ಅಣ್ಣನ್ ಪಾದ ಪೂಜೆ ಮಾಡೋಕೆ ಏನ್ ಅರ್ಹತೆ ಇದೆ, ಏನ್ ಯೋಗ್ಯತೆ ಇದೆ? ನಮ್ಮ ಅಣ್ಣ ನಿನ್ ಕುತ್ತಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನೀನ್ ಅವ್ನ ಹೆಂಡತಿ ಆಗ್ಬಿಟ್ಯಾ? ನಿನ್ನ ನಾವ್ ಯಾರು ಈ ಮನೆ ಸೊಸೆ ಅಂತ ಆಕ್ಸೆಪ್ಟೇ ಮಾಡಿಲ್ಲ ಅಂದ್ಮೇಲೆ ಪೂಜೆ ಮಾಡೋ ರೈಟ್ಸ್ ಏನಿದೆ? ಅನಿತಾ, ಅದ್ ಹಾಗಲ್ವೇ? ಅಮ್ಮ, ನೀನ್ ಸುಮ್ನೆ ಇರ್ತೀಯಾ? ನೀವೆಲ್ರೂ ಇವಳನ್ನ ಈ ಮನೆ ಸೊಸೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಹೇಗೆ? ಇವಳು ಕೊಟ್ಟ ಮಾತಿನ ಪ್ರಕಾರ ಯಾವತ್ತು ಆ ಝಾನ್ಸಿನ ಮನೆಯಿಂದ ಹೊರಗಾಕಿ ನನ್ನನ್ನ ಮನೆಗ್ ತುಂಬಿಸ್ಕೋತಾಳೋ ಅವತ್ತೇ ಇವಳಿಗೆ ಈ ಮನೆಯಲ್ಲಿ ಸೊಸೆ ಅನ್ನೋ ಪಟ್ಟ, ನಮ್ಮ ಅಣ್ಣನ ಹೆಂಡತಿ ಅನ್ನೋ ಸ್ಥಾನ. ನೀನ್ ಹೀಗ್ ಮಾಡಿದ್ರೆ ಮಾತ್ರನೇ ನೀನ್ ಈ ರೀತಿ ಪೂಜೆ ಪುನಸ್ಕಾರ ಮಾಡೋ ಯೋಗ್ಯತೆ ಅರ್ಹತೆ ಬರೋದು. ಇಲ್ಲ ಅಂದ್ರೆ ಇಲ್ಲ. ಅನಿತಾ, ಅದ್ ಹಾಗಲ್ಲ. ಇದ್ರ ಬಗ್ಗೆ ಇನ್ ಮಾತ್ ಬೇಡ ಪಲ್ಲವಿ. ನಾನು ಹೇಳಿದ ಅರ್ಥ ಆಗಿದೆ ಅನ್ಕೋತೀನಿ. ಮೊದ್ಲು ಕೊಟ್ಟ ಮಾತ್ನ ಉಳಿಸ್ಕೊಂಡು ಆಮೇಲ್ ಬಾ. ಹೆಂಡತಿ ಸೊಸೆಯನ್ನ ಪಟ್ಟ ಪೂಜೆ ಪುನಸ್ಕಾರದಿಂದ ಬರಲ್ಲ, ಕೊಟ್ಟ ಮಾತ್ನ ಉಳಿಸ್ಕೊಳ್ಳೋದ್ರಿಂದ ಬರುತ್ತೆ. ಈ ತರ ಸಿಲ್ಲಿ ಕಾರಣಗಳನ್ನೆಲ್ಲ ಇಟ್ಕೊಂಡು ಪದೇ ಪದೇ ನಮ್ಮ ಮನೆ ಕಡೆ ಬರೋದ್ ಬೇಕಾಗಿಲ್ಲ. ಹೇಳಿದ್ದನ್ನ ಮಾಡೋವರ್ಗು ನೀನ್ ಏನೇ ಮಾಡಿದ್ರು ನಿನಗೆ ಈ ಮನೆ ಸೊಸೆಯನ್ನ ಪಟ್ಟ ಸಿಗಲ್ಲ. ಗೊತ್ತಾಯ್ತು ಅನ್ಕೋತೀನಿ. ರಾಯ್, ಜಾನ್ಸಿ ಫೋನ್ ಮಾಡ್ತಾ ಇದ್ದಾಳೆ. ಏನಕ್ಕೆ ಮಾಡಿರ್ತಾಳೆ ಹೇಳು? ಖುಷಿ ವಿಷಯ ಹೇಳಕ್ಕೆ. ಅದನ್ನ ಕೇಳಿದ್ಮೇಲೆ ನಾವೇನ್ ಮಾಡ್ಬೇಕು ಹೇಳು? ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕು. ಅಲ್ಲ ಕಣೋ, ಕೇಳಾದ್ಮೇಲೆ ಆ ಸಿಹಿ ತಿನ್ಬೇಕು. ಮಲ್ಲಿಗೆ ಅರ್ಜೆಂಟಾಗಿ ಏನಾದ್ರು ಮಾಡಕ್ಕೆ ಹೇಳು, ಸ್ವೀಟು. ಯಜಮಾನ್ರೆ, ಲೌಡ್ ಸ್ಪೀಕರ್ ಹಾಕಿ ಆ ಖುಷಿ ವಿಷಯ ನಾನು ಕೇಳಿಸ್ಕೊತೀನಿ. ಹೇಳು ಹೇಳು ಮಗಳೇ, ಹೆಂಗಿದ್ಯಮ್ಮ? ತಾತ, ನಾನು ತುಂಬಾ ಖುಷಿಯಾಗಿದ್ದೀನಿ. ಹೌದಾ? ವೆರಿ ಗುಡ್. ಮೇಡಮ್, ನಿಮ್ ಫೋನ್ ಬರ್ತಿದ್ದಂಗೆ ಯಜಮಾನ್ರಿಗೆ ಗೊತ್ತಾಯ್ತು. ಆದ್ರೆ ನಿಮ್ ಖುಷಿಗೆ ಕಾರಣ ಏನು? ರಾಯ್, ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ? ನಾನು ಗಂಡನ್ ಪಾದ ಪೂಜೆ ಮಾಡ್ದೆ. ಅಂದ್ರೆ ರಾಘು ಪಾದ ಪೂಜೆ ಮಾಡ್ದೆ ರಾಯ್. ಜಾನ್ಸಿ, ಈ ಮಾತು ನೀನ್ ಹೇಳ್ತಾ ಇದ್ಯಮ್ಮ? ಹೌದು ತಾತ, ಇವತ್ತು ಸಂಜೀವಿನಿ ವ್ರತ ಅಲ್ವಾ? ಅಂದ್ರೆ ಪತಿಗೆ ದೀರ್ಘಾಯುಷ್ಯನ ಕರ್ಣಿಸಿ ದೀರ್ಘ ಸುಮಂಗಲಿಯಾಗಿ ಹರಿಸುವಂತ ಶಿವನಿಗೆ ಪೂಜೆ ಮಾಡಿ ಗಂಡನ್ ಪಾದ ಪೂಜೆ ಮಾಡ್ಬೇಕು ತಾನೇ? ಹೌದಮ್ಮ, ಆದ್ರೆ ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು?
ಭೀಮ್ನ ಅಮಾವಾಸ್ಯೆ ಮತ್ತೆ ಅದ್ರ ಮಹತ್ವದ ಬಗ್ಗೆ ಅಜ್ಜಿ ಹೇಳಿದ್ರು ತಾತ. ಹಾಗೆ ಹೇಗ್ ಪೂಜೆ ಮಾಡ್ಬೇಕಂತನೂ ಅಜ್ಜಿ ಹೇಳಿದ್ರು. ನಾನು ಇವತ್ತು ರಾಗು ಪಾತ್ ಪೂಜೆ ಮಾಡಿ ಆಶೀರ್ವಾದ ತಗೊಂಡೆ. ನನಗೆ ತುಂಬಾ 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 ಖುಷಿ ಆಗ್ತಾ ಇದೆ ಮೊಮ್ಮಗಳು. ಒಂದು ಮದುವೆ ಅನ್ನೋ ಬಂಧ ನಿನ್ನಲ್ಲಿ ಯಾವ ಮಟ್ಟಕ್ಕೆ ಬದಲಾವಣೆ ಮಾಡಿದೆ ನೋಡು. ನಿಜ ಹೇಳ್ತಾ ಇದ್ದೀನಿ, ನನ್ನಿಂದ ಇದು ನಂಬಕ್ಕೆ ಆಗ್ತಾ ಇಲ್ಲಮ್ಮ. ತಾತ ಅಳ್ತಿದ್ಯಾ? ಇಲ್ಲಮ್ಮ, ಅದು ಸಂತೋಷಕ್ಕೆ ಕಣ್ಣು ಒದ್ದೆ ಆಯ್ತು ಅಷ್ಟೇ. ಅಲ್ಲಮ್ಮ, ಮುಂಚೆ ಎಲ್ಲ ನೀ ಏನ್ ಮಾಡ್ತಾ ಇದ್ದೆ? ಇವತ್ತು ಅಮಾವಾಸ್ಯೆ ಹೊರಗಡೆ ಹೋಗ್ಬಾರ್ದು ಅಂತಂದ್ರೆ ಏನ್ ತಾತ ನೀನು ಇದನ್ನೆಲ್ಲ ನಂಬ್ತಾರ ಅಂತ ಮುಖ ತಿರುಗಿಸ್ಕೊಂಡು ಹೊರಟು ಬಿಡ್ತಾ ಇದ್ದೆ. ಇವತ್ತು ಗಂಡನ ಪಾದ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮನ್ಸಿಗೆ ಏನ್ ಆಗ್ಬೇಡ, ಹೇಗೆಲ್ಲ ಆಗ್ಬೇಡ ಹೇಳು. ಅದ್ರ ರಿಯಾಕ್ಷನ್ ಅಷ್ಟೇ ಅಮ್ಮ, ಕಣ್ಣು ಒದ್ದೆ ಆಗಿದ್ದು. ನೀವಿಬ್ರು ಚೆನ್ನಾಗಿರ್ಬೇಕಮ್ಮ, ಅದೇ ನನ್ನ ಹಾರೈಕೆ. ಥ್ಯಾಂಕ್ ಯು ತಾತ. ಆದ್ರೂ ನಮ್ಮಲ್ಲಿ ಎಂತೆಂತ ಶಾಸ್ತ್ರ ಸಂಪ್ರದಾಯಗಳಿದಾವೆ, ಅದನ್ನೆಲ್ಲ ಇಷ್ಟು ವರ್ಷ ನಾನು ಮಿಸ್ ಮಾಡ್ಕೊಂಡೆ. ನಿಜವಾಗ್ಲೂ ಈ ಆಚರಣೆಗಳೇ ಒಂಥರ ವಿಶೇಷ ಅಲ್ವಾ ತಾತ? ಹೌದಮ್ಮ, ನಮ್ಮಲ್ಲಿರೋ ಒಂದೊಂದು ಹಬ್ಬಕ್ಕೂ ಅದರದ್ದೇ ಆದ ವಿಶೇಷತೆ ಇರುತ್ತೆ, ಅದಕ್ಕೊಂದು ಮಾನ್ಯತೆ ಇರುತ್ತೆ. ನಮ್ಮ ಸಂಸ್ಕಾರನ ಮತ್ತೆ ವೈಭವನ ಅದು ಪ್ರತಿಪಾದಿಸುತ್ತಮ್ಮ. ಪ್ರತಿಯೊಂದನ್ನು ತಿಳ್ಕೊಳ್ತೀನಿ ತಾತ. ಅಷ್ಟೇ ಅಲ್ಲ, ಎಲ್ಲ ಹಬ್ಬನೂ ನಾನು ಇನ್ಮೇಲೆ ಆಚರಣೆ ಮಾಡ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ ಮೇಡಮ್, ಆದ್ರೆ ಆದಷ್ಟು ಬೇಗ ಒಂದ್ ಮಗು ಕೊಟ್ಬಿಟ್ರೆ ನಾವು ಯಜಮಾನ್ರು ಆ ಮಗು ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತೀವಿ ಅಂತ ನಾನ್ ಹೇಳ್ತಾ ಇಲ್ಲ, ಯಜಮಾನ್ರು ಹೇಳ್ತಾ ಇದ್ರು. ಆ ಕಾಲನೂ ಆದಷ್ಟು ಬೇಗ ಬರತ್ತೆ ರಾಯ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಒಂದ್ಸಲ ಭೀಮನ ಅಮಾವಾಸ್ಯೆಲಿ ಗಂಡನ್ ಪಾದ ಪೂಜೆ ಮಾಡಿದ್ರೆ ಆ ಸಂಬಂಧನ 100 ಕಾಲ ಮುರಿಯಕ್ಕಾಗಲ್ವಂತೆ. ನೀವ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಲಿ ಅನ್ನೋದೇ ನಮ್ಮ ಆಸೆ ಮೇಡಮ್. ಬಾಯ್ ಮೇಡಮ್. ಬಾಯ್. ಒಂದ್ ಕಟ್ ಮಾಡ್ಬಿಟ್ರಲ್ಲೋ. ಮೇಡಮ್, ಏನಿದೆಲ್ಲ? ಹೇಳಿಲ್ವ ಯಜಮಾನ್ರೆ ಭೀಮ್ನ ಅಮಾವಾಸ್ಯೆ ಅಂತ? ಅಲ್ಲ ಮೇಡಮ್, ಪಲ್ಲವಿ ಹೇಳಿದ್ಲಲ್ಲ ಪಾತ್ ಪೂಜೆ ಮಾಡಿಸ್ಕೋಬೇಡ ಅಂತ. ಯಾಕೆ ಬಂದ್ರು? ಅವಳು ಮಾತ್ರ ಅವಳ ಗಂಡನ ಮನೆಗೆ ಹೋಗಿ ಪಾತ್ ಪೂಜೆ ಮಾಡ್ಬೋದು, ನಾನ್ ನನ್ ಗಂಡನ ಪಾತ್ ಪೂಜೆ ಮಾಡ್ಬಾರ್ದಾ? ನೀನ್ ನನ್ ಗಂಡ ಅಂದ್ಮೇಲೆ ಅದ್ರ ಬಗ್ಗೆ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಹೇಳಿದ್ರು ನಾನ್ ಕೇಳಲ್ಲ. ಮೇಡಮ್, ಇವ್ರು ಯಾಕೆ ನಾನು ಅರ್ಥನೇ ಮಾಡ್ಕೊಳಲ್ಲ? ಹೇಗಪ್ಪ ಪೂಜೆ ಮಾಡಿರೋ ಕಾಲಿಟ್ಕೊಂಡು ಓಡಾಡೋದು? ಅದೇನ್ ಕರ್ಮಾನ ನಂದು. ಆ ದರಿದ್ರದವಳಿಂದ ಪಡ್ಬಾರ್ದು ಅವಮಾನನೆಲ್ಲ ಪಡ್ಬೇಕಾಗಿದೆ. ಲೇ ಪಲ್ಲವಿ, ಏನಮ್ಮ ನಿನಗೇನಾಯ್ತೆ? ಬರ್ತಿದ್ದಾಗೆ ಭದ್ರಕಾಳಿ ತರ ಆಡ್ತಿದ್ಯಾ? ಇಲ್ಲ ಮತ್ತೆ ಅವಮಾನ ಮಾಡ್ಸ್ಕೊಂಡ್ ಬಂದ್ರು ನಿಮ್ ಮುಂದೆ ಖುಷಿಯಾಗಿರ್ಬೇಕಾ? ಅಲ್ಲಮ್ಮ ಪಲ್ಲವಿ, ಗಂಡನ ಪಾದ ಪೂಜೆ ಮಾಡಿ ಬರ್ತೀನಿ ಅಂತ ಹೋದವಳು ಈ ರೀತಿ ಕೂಗಾಡ್ಕೊಂಡು ಬರ್ತಾ ಇದೆಯಲ್ಲ. ಪಾದ ಪೂಜೆ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ದೆ ತಾನೆ? ಪೂಜೆ ಜೊತೆಗೆ ಮಂಗಳಾರತಿನೂ ಮಾಡ್ಸ್ಕೊಂಡ್ ಬಂದಿದ್ದೀನಿ. ನೀನ್ ಈ ರೀತಿ ಒಗಟೊಗ್ದಾಗ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳು? ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು. ನನ್ ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿ ನನ್ ಗಂಡನಿಂದ ಆಶೀರ್ವಾದ ತಗೋಬೇಕು ಅಂತ ಹೋದೆ, ಆದ್ರೆ ಅವರು ಪೂಜೆ ಮಾಡಕ್ ಅವಕಾಶನೇ ಕೊಡ್ಲಿಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಅವಕಾಶ ಕೊಟ್ಟಿಲ್ಲ ಅಂದ್ರೆ ಏನರ್ಥ? ನನಗ್ ಪೂಜೆ ಮಾಡಿ ಯೋಗ್ಯತೆ ಅರ್ಹತೆ ಇಲ್ವಂತೆ. ಅರ್ಹತೆ ಇಲ್ಲ ಅಂದ್ರೆ ಏನಮ್ಮ ಅವ್ರ ಮಾತೇನಾಡ್ತಾ? ಯಾರಮ್ಮ ಹೇಳಿದ್ದು? ಇನ್ಯಾರು? ಆ ಅನಿತಾ. ನಿನಗ್ ನಮ್ಮ ಅಣ್ಣ ಬರೀ ತಾಳಿ ಕಟ್ಟಿದಾನಷ್ಟೇ, ನಿನ್ನ ನಾವ್ ಯಾರು ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಾಗಾಗಿ ನಮ್ಮ ಅಣ್ಣನ್ ಪೂಜೆ ಮಾಡಿ ಯಾವ ಅರ್ಹತೆನೂ ನಿನಗಿಲ್ಲ ಅಂತ ಹೇಳಿ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡಿ ಕಳಿಸ್ಬಿಟ್ಲು. ಅಕ್ಕ, ಕರ್ಮ ರಿಟರ್ನ್ಸ್ ಅಂದ್ರೆ ಇದೇನಾ? ಏನೇ ನಿನ್ ಮಾತಿನ ಅರ್ಥ? ಯಾಕಂದ್ರೆ ನೀನ್ ಹೊರಡ್ಬೇಕಾದ್ರೆ ಇದೆಲ್ಲಾ ಮಾತುಗಳನ್ನ ಜಾನ್ಸತಿಗೆ ಹೇಳೋಗಿದ್ದೆ, ಆದ್ರೆ ಈಗ ನೋಡಿದ್ರೆ ಅದೆಲ್ಲಾ ಮಾತುಗಳು ನಿನ್ಗೆ ವಾಪಸ್ ಬಂದಿದೆ. ಹಾಗಾದ್ರೆ ಅಜ್ಜಿ ಹೇಳ್ತಾ ಇರ್ತಾರಲ್ಲ, ಆ ಮಾತೆಲ್ಲ ಸತ್ಯ ಆಗೋಯ್ತು? ಯಾವ ಮಾತೆ? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ಅದೇ ಅಜ್ಜಿ, ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಲ್ಲ, ನಾವು ಬೇವಿನ ಮರನ ನೆಟ್ಟು ಮಾವಿನ ಹಣ್ಣನ್ನ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅಂತ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಲೇ ಮುಚ್ಚ ಬಾಯಿ. ಮೊದ್ಲು ಅವಳು ನೊಂದ್ಕೊಂಡು
ಅದಲ್ ಬೇರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಾ? ಪಲ್ಲು ಇನ್ನೇನಂದ್ಲ ಅನಿತಾ? ನೀನ್ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕಿ ಕೊಟ್ ಮಾತಿನ ಪ್ರಕಾರ ನಾನ್ ನಿಮ್ ಮನೆ ಸೊಸೆ ಆದ್ಮೇಲೆ ಬಂದ್ ಪೂಜೆ ಮಾಡ್ಕೊ. ಅಲ್ಲಿವರೆಗೂ ಈ ಮನೆಗ್ ಕಾಲ್ ಇಡ್ಬೇಡ ಅಂತ ಹೇಳಿದ್ಲು. ಆ ಜಾನ್ಸಿಂದಾಗಿ ನೀನು ಯಾವ್ಯಾವ ಅವಮಾನ ಅನುಭವಿಸ್ಬೇಕಾಗಿ ಬಂತಮ್ಮ. ದೊಡಪ್ಪ, ನಾನ್ ನಮ್ಮ ಅತ್ತೆ ಮನೇಲಿ ತಲೆ ಎತ್ತಿ ನಡಿಬೇಕಂದ್ರೆ ಆ ಜಾನ್ಸಿ ತಲೆ ತಗ್ಸಿ ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹೋಗ್ಬೇಕು. ಲಾಯರ್ ನಂಬರ್ ಕೊಟ್ಟಿದ್ನಲ್ಲ, ಫೋನ್ ಮಾಡಿದ್ರ ಎಷ್ಟೊತ್ತಿಗೆ ಬರ್ತಾರಂತೆ? ಫೋನ್ ಮಾಡಿದ್ದೆ ಅಮ್ಮ, ಇನ್ನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ಲಿ, ಅವ್ರು ಬಂದ ತಕ್ಷಣ ಇದಕ್ಕೊಂದು ಇತಿಶ್ರೀ ಆಡ್ಬೇಕು. ಇವತ್ತೇ ಅವಳ ಕತೆಗೊಂದ್ ಕೊನೆ ಕಾಣಿಸ್ತೇನೆ. ನಾನು ಎಷ್ಟೇ ಬೇಡ ಅಂದ್ರು ಇವ್ರೇನೋ ಪೂಜೆ ಮಾಡ್ಬಿಟ್ರು. ಆದ್ರೆ ನನ್ನ ಮನೆಯವ್ರಿಗೆ ಹೇಗೆ ಕಾಲ್ ತೋರಿಸ್ಲಿ? ಅವ್ರು ಕೇಳೋ ಪ್ರಶ್ನೆಗೆ ನನ್ಗೆ ಏನಂತ ಉತ್ತರ ಕೊಡ್ಲಿ? ಯಜಮಾನ್ರೆ, ನಾನ್ ಎಂತ ಮಿಸ್ಟೇಕ್ ಮಾಡಿದೀನಿ ಗೊತ್ತಾ? ಓ, ಪೂಜೆ ಮಾಡಿ ದೊಡ್ಡ ಮಿಸ್ಟೇಕ್ ಮಾಡಿದೀರಾ ಅನ್ನೋದು ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಗೆ? ಅದಲ್ಲ ಯಜಮಾನ್ರೆ, ನಾನ್ ನಿಮ್ ಪಾದ ಪೂಜೆ ಏನೋ ಮಾಡ್ದೆ, ಆದ್ರೆ ನಿಮ್ಮಿಂದ ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದ ತಗೊಳ್ಳೋದೇ ಮರ್ತೋದೆ. ಅದಕ್ಕೆ ಈಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬಿಡಿ. ಇದೊಂದು ಬೇರೆ ಬಾಕಿ ಇದ್ಯಾ? ಮೊದ್ಲೇ ನನ್ನ ಮನೆಯವ್ರನ್ನ ಫೇಸ್ ಮಾಡಕ್ಕಾಗದೆ ಒದ್ದಾಡ್ತಿದ್ದೀನಿ, ಮತ್ತೆ ಕಾಟ ಕೊಡಕ್ ಬಂದಿದ್ದೀರಾ? ಹೋಗ್ರಿ ರೀ, ನಾನು ಆಶೀರ್ವಾದನೂ ಮಾಡಲ್ಲ, ಏನೂ ಮಾಡಲ್ಲ. ಯಜಮಾನ್ರೆ, ಈಗ ಸುಮ್ನೆ ನಾನ್ ಹೇಳ್ದಾಗ ನೀವ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಇವದ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ನೀವ್ ಹೇಳ್ದಂಗೆ ಕೇಳಲ್ಲ. ಹೌದಾ? ಈ ಮಾತನ್ನ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಿದ್ದೀರಾ ಅಲ್ವಾ ಯಜಮಾನ್ರೆ? ಹೌದು ನೋಡಿ, ಹರಿಯೋ ಹೊಳೆಯಲ್ಲಿ ಇರೋ ಬಂಡೆ ತರ ಇದ್ಬಿಡ್ತೀನಿ. ಇನ್ಮೇಲೆ ಎದ್ರೋ ಮಾತೇ ಇಲ್ಲ, ಅದೇನೇ ಬಂದ್ರು ಫೇಸ್ ಮಾಡ್ತೀನಿ. ಏನು ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಇದ್ಬಿಡ್ತೀನಿ ಅಂತ ಅನ್ಕೊಂಡಿದೀರಾ? ಕೇಳಲ್ಲ ರೀ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ನೀನ್ ಈ ರೀತಿ ಕಂಡೀಷನ್ ಅಲ್ಲಿ ಮಾತಾಡಿದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತೆ? ಸರಿ ಬಿಡು, ನಾನ್ ಸುಮ್ನಿರಲ್ಲ. ಏನ್ರಿ ಮಾಡ್ತೀರಾ? ಜಸ್ಟ್ ಮನೆಯವ್ರು ಕೇಳ್ತೀನಿ. ಏನು ನಮ್ಮ ಮನೆಯವ್ರಿಗೆ ನೀವ್ ಏನ್ ಹೇಳ್ಬಿಡ್ತೀರಾ? ಏನಿಲ್ಲಪ್ಪ, ಜಸ್ಟ್ ನಿನ್ ಪಾದ ಪೂಜೆ ಮಾಡಿರೋ ವಿಷಯನ ಹೇಳ್ತೀನಿ ಅಷ್ಟೇ. ಅದ್ಬಿಟ್ರೆ ನನ್ನಿಂದ ಬೇರೆ ಏನ್ ಮಾಡೋಕ್ಕಾಗುತ್ತೆ ಯಜಮಾನ್ರೆ? ಏನು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ಜಸ್ಟ್ ಸತ್ಯ ಹೇಳ್ತೀನಿ ಅಷ್ಟೇ. ರೀ, ನೀವ್ ಈ ರೀತಿ ಪೂಜೆ ಮಾಡ್ಬಿಟ್ಟು ನಾನು ಈ ರೀತಿ ಗೋಳಾಡ್ಸ್ತಿದ್ದೀರಲ್ಲ, ಆ ದೇವ್ರು ಮೆಚ್ತಾನ ನಿಮ್ನ? ಮತ್ತೆ ಪಾದ ಪೂಜೆ ಮಾಡಿದ್ರು ಆಶೀರ್ವಾದ ಮಾಡಿಲ್ಲ ಅಂದ್ರೆ ನಿಮ್ ದೇವ್ರ ಮೆಚ್ತಾನ? ಅದಕ್ಕೆ ನನ್ ಬಾಯಿ ಮುಚ್ಕೊಂಡ್ ಸುಮ್ನಿರ್ಬೇಕಂದ್ರೆ ನೀನ್ ಇವಾಗ ಆಶೀರ್ವಾದ ಮಾಡ್ಬೇಕು. ಟೈಮ್ ಸರಿ ಇಲ್ಲದೆ ಇರ್ಬೇಕಾದ್ರೆ ನಾನು ಏನ್ ಮಾಡ್ಲಿ? ನಂಗ್ ಆಶೀರ್ವಾದ ಮಾಡು, ಎಲ್ಲ ಸರಿ ಹೋಗುತ್ತೆ. ಸರಿ, ಅದೇನ್ ಕೊಡಿ ಮಾಡ್ತೀನಿ. ತಗೋ. ದೇವ್ರ ಒಳ್ಳೇದ್ ಮಾಡ್ಲಿ. ಅದ್ ಹಾಗಲ್ಲ ಯಜಮಾನ್ರೆ. ಮತ್ ಹೇಗ್ರಿ? ಅದೇ ಹೆಂಡತಿ ಮುತ್ತೈದೆ ಆಗಿರ್ಬೇಕು ಅಂತ ಮಾಡ್ತಾರಲ್ಲ ಹಾಗೆ. ಅದ್ ಬೇರೆನಾ? ಹೇಗ್ ಮಾಡಿದ್ರೇನು? ಈಗ ನೀನ್ ಮಾಡ್ತೀಯ, ಅಜ್ಜಿ ಹತ್ರ ಹೋಗ್ಲ. ಏನ್ ಕರ್ಮನೋ ಗೊತ್ತಿಲ್ಲ, ಮಾಡ್ತೀನಿ ಬಿಡಿ. ದೀರ್ಘ ಸುಮಂಗಲಿ ಭವ. ಹಬ್ಬ, ನನ್ಗೆ ಈಗ ಸಮಾಧಾನ ಆಯ್ತು. ಪೂಜೆ ಮಾಡಿದ್ರು ಇಷ್ಟೊತ್ತು ನಂಗ್ ಮನ್ಸಿಗೆ ಸಮಾಧಾನನೇ ಇರ್ಲಿಲ್ಲ. ಅದ್ ಯಾಕೆ ಅಂತ ಈಗ ಅರ್ಥ ಆಯ್ತು. ಗಂಡನ್ ಕೈಲಿ ಆಶೀರ್ವಾದ ತಗೊಂಡ್ರೆ ಇಷ್ಟೊಂದು ಖುಷಿ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ರಾಘು. ಥ್ಯಾಂಕ್ ಯು. ಇವರೇನೋ ಪೂಜೆ ಮಾಡಿ ಆರಾಮಾಗಿದ್ದಾರೆ, ಆದ್ರೆ ನನಗೆ ಟೆನ್ಷನ್ ಶುರುವಾಯ್ತು. ಒಳಗೋದಾಗ ನನ್ನ ಕಾಲ್ ನೋಡಿದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಇವಾಗ ಏನಪ್ಪ ಮಾಡೋದು? ಅವ್ರಿಗೆ ಕಾಲ್ ಕಾಣಿಸ್ದೇ ಇರೋ ತರ ಮುಚ್ಚಿಟ್ಕೋಬೇಕಷ್ಟೇ. ನಿಂಗ್ ಸ್ವಲ್ಪನೂ ಬುದ್ಧಿನೇ ಇಲ್ವೇನೆ? ಕೆಲವೊಂದ್ಸಲ ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೋತೀಯಾ? ಇವಾಗ ಏನಾಯ್ತು ಅಂತ ಈಗ ಮಾತಾಡ್ತಾ ಇದ್ಯಮ್ಮ? ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇದ್ಯಾ? ಇವತ್ತು ಭೀಮ್ ನಮವಾಸೆ ಕಣೆ. ಪಾಪ ಅವಳು ಗಂಡನ್ ಪಾದ ಪೂಜೆ ಮಾಡ್ಬೇಕು ಅಂತ ಬಂದ್ರೆ ನೀನ್ ಹೀಗ ಮಾಡೋದು? ಅವಳಿ ಪೂಜೆ ಮಾಡಿದಿದ್ರೆ ನಿಮ್ಮ ಅಣ್ಣನ ಆರೋಗ್ಯ ಆಯಸ್ಸು ಹೆಚ್ಚಾಗ್ತಿತ್ತು, ಅವ್ರಿಬ್ರು ಸಂಬಂಧ ಇನ್ನೂ ಗಟ್ಟಿ ಆಗ್ತಿತ್ತು ಕಣೆ. ನಿನಗ್ ಇವ್ರಿಬ್ರು ಸಂಬಂಧ ಗಟ್ಟಿಯಾದ್ರೆ ಮಾತಾ ಸಾಕಲ್ವಾ? ನನ್ ಜೀವನ ಏನಾದ್ರೂ ಪರವಾಗಿಲ್ಲ. ರಾಘವೇಂದ್ರನ್ ಜೊತೆ ನನ್ ಮದ್ವೆ ನಿಂತೋಗಿದೆ, ನಾನ್ ಇಲ್ಲಿ ಕೂತ್ ಕೊರಗ್ತಾ ಇದೀನಿ ಅನ್ನೋ ಯೋಚನೆ ಇಲ್ಲ ಅಲ್ವಾ ನಿಮ್ಗೆ? ನಿಂಗೇನಾದ್ರೂ ಇವನೊಬ್ನೇ ಮಗ ಅಂತ ಅನ್ಕೊಂಡಿದ್ಯಾ ಹೇಗೆ? ನನ್ ಬಗ್ಗೆ ಚಿಂತೆನೆ ಇಲ್ಲ ಅಲ್ವಾ? ಅಲ್ವೇ, ನನಗ ಆ ಚಿಂತೆ ಯೋಚನೆ ಇಲ್ಲ ಅಂದಿದ್ರೆ ನಾನ್ ಯಾಕೆ ಅವಳನ್ನ ಆ ಮನೆಗ್ ಕಳಿಸ್ತಾ ಇದ್ದೆ? ನನ್ಗೆ ಆ ಯೋಚನೆ ಇಲ್ಲ ಅನ್ಕೊಂಡಿದ್ಯಾ?
ಅವಳು ತನ್ನ ಪ್ರಯತ್ನ ತಾನು ಮಾಡ್ತಿದ್ದಾಳಲ್ವಾ? ಎಲ್ಲ ನೀನ್ ಅನ್ಕೊಂಡಾಗೆ ಆಗ್ಬೇಕು ಅಂದ್ರೆ ಹೇಗ ಅನಿತಾ? ಅದಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ? ನೋಡಮ್ಮ, ನಾನೇನ್ ಅವಳ ಮೇಲೆ ದ್ವೇಷದಿಂದ ಈ ಪೂಜೆನ ಮಾಡ್ಬೇಡ ಅಂತ ಹೇಳಿಲ್ಲ. ಅವಳ ಪ್ರಯತ್ನನ ಇನ್ನಷ್ಟು ಸ್ಪೀಡ್ ಮಾಡ್ಲಿ, ಆ ಜಾನ್ಸಿನ ಬೇಗ ಮನೆಯಿಂದ ಆಚೆ ಹಾಕ್ಲಿ ಅಂತ ಹಾಗೆ ಮಾಡ್ದೆ. ಅಂದ್ರೆ ಇವತ್ ನಾನ್ ಇವಳಿಗೆ ಪೂಜೆ ಮಾಡಕ್ ಅವಕಾಶ ಮಾಡ್ಕೊಟ್ಟಿದ್ರೆ ನಾಳೆ ಮನೆಗ್ ಬಂದು ಜಾಂಡ ಉಡ್ತಾ ಇದ್ಲು. ಇವತ್ ನಾನ್ ಪೂಜೆ ಮಾಡಕ್ ಅವಕಾಶ ಕೊಟ್ಟಿಲ್ದೇ ಇರೋದ್ರಿಂದ ಅವಳಿಗೊಂದ್ ಸೀರಿಯಸ್ನೆಸ್ ಬಂದಿರುತ್ತೆ. ನನ್ನ ಇಂಟೆನ್ಷನ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನೀವೆಲ್ಲ ಏನೇನೋ ಮಾತಾಡ್ಬೇಡಿ. ಒಂದಂತೂ ಸತ್ಯ ಅಮ್ಮ, ಚಾನ್ಸಿನ ಆದಷ್ಟು ಬೇಗ ಆ ಮನೆಯಿಂದ ದೂರ ಮಾಡ್ಲಿ ಅಂತ ಇವತ್ ಈ ಪೂಜೆ ಮಾಡೋದನ್ನ ನಿಲ್ಸಿದೀನಿ. ಒಂದ್ ವೇಳೆ ನಾನು ಅನ್ಕೊಂಡಿದ್ ಆಗ್ಲಿಲ್ಲ ಅಂದ್ರೆ ಪಲ್ಲವಿ ಮನೆ ಕಡೆ ತಿರುಗು ಕೂಡ ನೋಡ್ಬಾರ್ದು, ಹಾಗ್ ಮಾಡ್ತೀನಿ. ಇವಳು ಒಬ್ಳಿಂದಾಗಿ ಮನೆ ಒಳಗಡೆ ಶಾಂತಿ, ನೆಮ್ಮದಿ, ಸುಖ ಯಾವುದು ಇಲ್ಲದ ಹಾಗಾಗಿದೆ. ಅದೆಲ್ಲಿಂದ ಗಂಟು ಬಿದ್ಲೋ ಏನೋ. ಇವಳಿಂದ ಈ ಮನೆ ಒಳಗಡೆ ಕಿರಿಕಿರಿ ಪ್ರತಿ ದಿನ ಜಾಸ್ತಿ ಆಗ್ತಾನೆ ಇದೆ. ಪಲ್ಲವಿ, ಆಗ್ಲೇ ಗಂಡನ್ ಪಾದ ಪೂಜೆ ಮಾಡಿ ಬಂದ್ಬಿಟ್ಯಾ? ನನಗಂತೂ ನನ್ ಗಂಡನ್ ಪಾದ ಪೂಜೆ ಮಾಡೋ ಯೋಗ್ಯತೆ ಅರ್ಹತೆ ಎರಡೂ ಇಲ್ಲ. ನಿನಗ ಲಕ್ಕಿದೆಯಲ್ಲ, ಸಾಕ್ಬಿಡು. ಇಂಥ ವಿಶೇಷವಾದ ದಿನ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಆ ಅದೃಷ್ಟ ನನಗಿಲ್ಲ ಬಿಡು.